ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ವೇತನದಲ್ಲಿ ಮತ್ತು ಪಿಂಚಣಿಯಲ್ಲಿ ಆಗುವಂತಹ ಹೆಚ್ಚಳದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಇದು ರೀಸೆಂಟ್ ಅಪ್ಡೇಟ್ ಆಗಿರುತ್ತೆ. ಜನವರಿ 16ರಂದು ಹೊರಡಿಸಿರುವ ಆದೇಶ ಪ್ರತಿಯಲ್ಲಿರುವ ಅಂಶಗಳನ್ನು ನಾನು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಯೋ ಅದನ್ನು ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮಗೆ ಎಲ್ಲ ವಿಷಯಗಳು ಅಪ್ಡೇಟ್ಗಳನ್ನು ರೀಸೆಂಟ್ ಅಪ್ಡೇಟ್ಸನ್ನು ತಿಳಿಸೋಣ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ನಾನು ರೆಗ್ಯುಲರ್ ಆಗಿ ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ವಿಷಯ ಇದ್ದರೂ ಏನೇ ಅಪ್ಡೇಟ್ ಇದ್ರೂ ಇಮಿಡಿಯೇಟಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೂ ನೀವು ಆ ವಿಡಿಯೋವನ್ನು ಇನ್ಫಾರ್ಮೇಷನನ್ನು ಕೂಡಲೇ ತಿಳ್ಕೊಳ್ಬೋದಾಗಿದೆ. ಆ ಇನ್ಫಾರ್ಮೇಷನ್ಗೋಸ್ಕರ ಸರ್ಚ್ ಮಾಡೋಂಥ ಅಗತ್ಯ ಇರೋದಿಲ್ಲ. ಹಾಗೂ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಇದನ್ನು ನಿಮ್ಮ ಕಲೀಗ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಹಾಗೂ ಇವತ್ತು ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಸರ್ಕಾರಿ ನೌಕರರ ವೇತನದಲ್ಲಿ 186% ಹೆಚ್ಚಳ ಆಗಲಿದೆ ಮತ್ತು ಪಿಂಚಣಿಯಲ್ಲೂ ಭರ್ಜರಿ ಏರಿಕೆ ಆಗಲಿದೆ ಅಂತ ಜನವರಿ 16ಕ್ಕೆ ಒಂದು ಆದೇಶನ ಹೊರಡಿಸಿದ್ರು. ಆ ಆದೇಶದಲ್ಲಿ ಏನೇನಿದೆ ಅನ್ನೋದನ್ನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಬಹುದಿನದ ಬೇಡಿಕೆ ಕೊನೆಗೂ ಈಡೇರಿದೆ. 8ನೇ ವೇತನ ಆಯೋಗದ ರಚನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಹೌದು, ಈ ವಿಷಯ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರಿ ಪಿಂಚಣಿದಾರರಿಗೆ ಅನ್ವಯ ಆಗುತ್ತೆ. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರು ಅಥವಾ ರಾಜ್ಯ ಸರ್ಕಾರದಿಂದ ಪಿಂಚಣಿಯನ್ನು ಪಡೆದುಕೊಳ್ಳೋರಾಗಿದ್ದರೆ ನನ್ನ ಚಾನಲ್ನಲ್ಲಿ ಅದ್ರ ಬಗೆಗಿನ ಅಪ್ಡೇಟನ್ನು ಆಲ್ರೆಡಿ ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೋದಾಗಿದೆ. ಕೇಂದ್ರ ಸರ್ಕಾರಿ ನೌಕರರ ಅಥವಾ ಪಿಂಚಣಿದಾರರಾಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಜನವರಿ 16, 2025ರಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು 8ನೇ ವೇತನ ಆಯೋಗವನ್ನು ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದೆ ಮತ್ತು ಅದರ ಶಿಫಾರಸುಗಳನ್ನು ಜನವರಿ 1, 2026ರಿಂದ ಜಾರಿಗೆ ತರಲಾಗುವುದು ಎಂದು ಘೋಷಿಸಿದ್ದಾರೆ. ಅಂದರೆ ಈ ವರ್ಷದಲ್ಲಿ ಆಲ್ರೆಡಿ 8ನೇ ವೇತನ ಆಯೋಗವನ್ನು ರಚಿಸಿ ಅದು ಏನೇ ವೇತನ ಆಯೋಗ ಹೇಳುತ್ತೋ ಆ ಪಾಯಿಂಟ್ಸನ್ನೆಲ್ಲನೂ ರಿವ್ಯೂ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇಯರ್ ಜನವರಿ 2026ರಿಂದನೇ ಅದು ಜಾರಿಗೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿಯವರೆಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ ಪರಿಹಾರಗಳನ್ನು ನೀಡಲಾಗುವುದು. ನಾನು ಆಲ್ರೆಡಿ ಹೇಳಿದಾಗೆ ಜನವರಿಯಲ್ಲಿ ಮತ್ತು ಜುಲೈನಲ್ಲಿ 2 ಬಾರಿ DA ಹೈಕ್ ಆಗುತ್ತೆ. ಅದೇನು DA ಹೈಕ್ ಆಗೋದಿರುತ್ತೋ DA ಹೈಕ್ ಆಗುತ್ತೋ ಪೆನ್ಷನರ್ಸ್ಗೂ ಅಪ್ಲೈ ಆಗುತ್ತೆ ಮತ್ತು ಸರ್ಕಾರಿ ನೌಕರರಿಗೂ ಅಪ್ಲೈ ಆಗುತ್ತೆ. ಆ DA ಹೈಕನ್ನು ಕೊಡ್ತಾ ಇರ್ತಾರೆ ನೆಕ್ಸ್ಟ್ ಇಯರ್ ಜನವರಿ 2026ವರೆಗೆ. ನೆಕ್ಸ್ಟ್ ಇಯರ್ ಜನವರಿ 26ರಿಂದ 8ನೇ ವೇತನ ಆಯೋಗದ ಎಲ್ಲ ಅಂಶಗಳನ್ನು ಜಾರಿಗೆ ತಂದಾಗ ಮೂಲ ವೇತನದಲ್ಲಿ ಕೂಡ ಹೆಚ್ಚಳವನ್ನು ಕಾಣಬಹುದಾಗಿದೆ. ಹಳೆಯ ಪಿಂಚಣಿ ಯೋಜನೆ OPS ಮತ್ತು ಹೊಸ ಪಿಂಚಣಿ ವ್ಯವಸ್ಥೆ NPS ಎರಡರ ವಿಶೇಷ ಲಕ್ಷಣಗಳನ್ನು ಸಂಯೋಜಿಸುವ ಮೂಲಕ ಏಕೀಕೃತ ಪಿಂಚಣಿ ಯೋಜನೆ UPS ಅನ್ನು ರಚಿಸಲಾಗಿದೆ. ತುಂಬ ಜನ ಏನಂದರೆ ಹಳೆಯ ಪಿಂಚಣಿ ಯೋಜನೆಯೇ ನಮಗೆ ಬೇಕು, OPS ಬೇಕು, NPS ಬೇಡ, ಸರ್ಕಾರಿ ನೌಕರರಿಗಿರುವಂಥ NPSನ್ನು ರದ್ದು ಮಾಡಿ OPS ಮಾತ್ರ ಕೊಡಿ ಅಂತ ಹಲವಾರು ಬೇಡಿಕೆಗಳಿಟ್ಟಿದ್ರು. ಆದರೆ ಏನು ಮಾಡಿದೆ ಸರ್ಕಾರ ಅಂದರೆ OPS ಮತ್ತು NPS ಎರಡರ ಲಕ್ಷಣಗಳನ್ನು ಸಂಯೋಜಿಸಿ ಏಕೀಕೃತ ಪಿಂಚಣಿ ಯೋಜನೆ ಅಥವಾ ಯೂನಿವರ್ಸಲ್ ಪೆನ್ಷನ್ ಸ್ಕೀಮ್ UPS ಅನ್ನು ರಚಿಸಿದೆ. ನಿಮಗೇನಾದರೂ ಡೀಟೇಲ್ ಆಗಿ UPS ಅಂದ್ರೇನು, ಇದರಲ್ಲಿ ಏನೇನು ಬೆನಿಫಿಟ್ಸ್ ಆಗುತ್ತೆ, ಪೆನ್ಷನರ್ಸ್ಗೆ ಹೇಗೆ ಬೆನಿಫಿಟ್ ಆಗುತ್ತೆ, ನೌಕರರಿಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಬೇಕಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಮೇಲೆ ಕೂಡ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಗೌರ್ಮೆಂಟ್ ಏನು ಹೇಳಿದೆ ಅಂದರೆ ಕಂಪ್ಲೀಟಾಗಿ OPSಗೆ ಶಿಫ್ಟ್ ಮಾಡಲ್ಲ. ಏನು OPS NPS ಇದೆ ಆಪ್ಷನ್ ಅದನ್ನು ಕಂಬೈನ್ ಮಾಡಿ UPSನ್ನು ರಚಿಸಿದ್ದಾರೆ. UPS ಅಡಿಯಲ್ಲೇ ಪೆನ್ಷನ್ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. UPS ಅಡಿಯಲ್ಲಿ ಏಪ್ರಿಲ್ 1, 2025ರಿಂದ ಕೇಂದ್ರ ನೌಕರರು ನಿಶ್ಚಿತ ಪಿಂಚಣಿಯನ್ನು ಪಡೆಯುತ್ತಾರೆ. ಸೊ UPS ಏಪ್ರಿಲ್ 1, 2025ರಿಂದನೇ UPS ಜಾರಿಯಾಗಲಿದೆ ಹಾಗೂ
ಅದರ ಅಡಿಯಲ್ಲಿ ಫಿಕ್ಸ್ಡ್ ಪೆನ್ಷನ್ ಅಂತ ಏನು ಹೇಳ್ತೀವಿ ಅದನ್ನು ಪಡೆಯುತ್ತಾರೆ. ಫಿಟ್ಮೆಂಟ್ ಅಂಶವು ಸರ್ಕಾರಿ ನೌಕರರ ಸಂಬಳ ಮತ್ತು ಪಿಂಚಣಿ ಲೆಕ್ಕಾಚಾರವನ್ನು ಬಳಸುವ ವಿಶೇಷ ಗುಣಕವಾಗಿದೆ. ಇದರ ಹಿಂದೆ ಹಲವಾರು ಡಿಸ್ಕಷನ್ಸ್ ಆಗ್ತಿತ್ತು. 8ನೇ ವೇತನ ಆಯೋಗದ ರಚನೆ ಆಗಲ್ಲ, ಫಿಟ್ಮೆಂಟ್ ಕ್ಯಾಲ್ಕುಲೇಷನ್ ಮೇಲೆ ಅಲ್ಲ, ಪರ್ಫಾರ್ಮೆನ್ಸ್ ಬೇಸ್ಡ್ ಕ್ಯಾಲ್ಕುಲೇಷನ್ ಮೇಲೆ ಹೈಕ್ ಕೊಡ್ತಾರೆ. ಇವಾಗ ಏನು ಕಾರ್ಪೊರೇಟ್ಸಲ್ಲೆಲ್ಲ ಹೇಗಾಗುತ್ತೆ, ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಟ್ ಮಾಡಿ ಆಮೇಲೆ ಸಂಬಳನ ಜಾಸ್ತಿ ಮಾಡ್ತಾರೆ, ಆ ಥರದ ಸಿಸ್ಟಮನ್ನು ಗೌರ್ಮೆಂಟ್ ಎಂಪ್ಲಾಯೀಸಿಗೂ ಕೂಡ ತರ್ತಾರೆ ಅಂತ ಮಾತುಕತೆಗಳು ಆಗ್ತಿದ್ವು. ಅದನ್ನೆಲ್ಲ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ತಳ್ಳಿ ಹಾಕಿ, ಇಲ್ಲ ಸದ್ಯಕ್ಕೆ ನಾವು ಈ ವೇತನ ಆಯೋಗನ ರಚಿಸಿ ಏನು ವೇತನವನ್ನು ಹೆಚ್ಚಳ ಮಾಡ್ತಿದ್ದೀವಿ ಅದೇ ಮೆಥಡನ್ನು ಫಾಲೋ ಮಾಡ್ತೀವಿ. ಈ ವರ್ಷವೂ ಕೂಡ 8ನೇ ವೇತನ ಆಯೋಗನ ರಚಿಸ್ತೀವಿ ಹಾಗೂ ಅದರಲ್ಲಿ ತಿಳಿಸೋಂಥ ಶಿಫಾರಸಂಶಗಳ ಆಧಾರದ ಮೇಲೇ ವೇತನ ಹೆಚ್ಚಳವನ್ನು ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಿಟ್ಮೆಂಟ್ ಅಂಶ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವೇತನ ಆಯೋಗದಲ್ಲಿ ಸಂಬಳ ಹೆಚ್ಚಾಗೋದಕ್ಕೆ. ಸೊ ಅದು ವೇತನ ಮತ್ತು ಪಿಂಚಣಿ ಎರಡನ್ನೂ ನಿರ್ಧಾರ ಮಾಡುತ್ತೆ. 8ನೇ ವೇತನ ಆಯೋಗದಲ್ಲಿ 2.86ರ ಫಿಟ್ಮೆಂಟ್ ಅಂಶವನ್ನು ಅನುಮೋದಿಸಿದರೆ ಪಿಂಚಣಿ ಮತ್ತು ವೇತನದಲ್ಲಿ ಸುಮಾರು 186% ಹೆಚ್ಚಳ ಆಗುತ್ತೆ. ಸೊ ಇವಾಗಿರುವಂಥ AICPI ಇಂಡೆಕ್ಸ್ ನಂಬರ್ ಪ್ರಕಾರ ಏನು ಲೆಕ್ಕಾಚಾರ ಆಗ್ತಿದೆ ಅಂದರೆ 2.86 ಫಿಟ್ಮೆಂಟ್ ಅನ್ನು ಕೊಡ್ತಾರೆ 8ನೇ ವೇತನ ಆಯೋಗದಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಆರ್ಥಿಕ ಇಲಾಖೆಯವರು. ಸೊ ಇದರಿಂದಾಗಿ ಪಿಂಚಣಿ ಮತ್ತು ವೇತನದಲ್ಲಿ ಸುಮಾರು 186%, ಹತ್ತತ್ರ ಅಂದರೆ 200% ಅಷ್ಟು ಜಾಸ್ತಿ ಆಗಲಿದೆ ಸಂಬಳ ಪಿಂಚಣಿ ಎರಡು. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡೋದಾದರೆ 2.86ರ ಫಿಟ್ಮೆಂಟ್ ಅಂಶವನ್ನು ಅನ್ವಯಿಸಿದರೆ ಕನಿಷ್ಠ ಮೂಲ ವೇತನವು 18,000 ರೂಪಾಯಿಯಿಂದ 51,480 ರೂಪಾಯಿವರೆಗೆ ಹೆಚ್ಚಾಗುತ್ತದೆ. ನೀವೇ ನೋಡ್ಬೋದು ಇದು ಎಷ್ಟು ಹೆಚ್ಚಳದಂತೆ. ಯಾರಾದರೂ ಒಬ್ಬರು ಗೌರ್ಮೆಂಟ್ ಕೇಂದ್ರ ಸರ್ಕಾರಿ ನೌಕರರಾಗಿದ್ದಾರೆ ಅಂದರೆ ಅವರು ಇವಾಗ ಬೇಸಿಕ್ ಸ್ಟಾರ್ಟಿಂಗ್ ಅವರ ಸ್ಯಾಲ್ರಿನೇ 18,000 ಇರುತ್ತೆ. ಅದು ಮೂಲ ವೇತನ, ಕನಿಷ್ಠ ಮೂಲ ವೇತನ 18,000 ಇದೆ ಅಂತ ಅಂದ್ಕೊಳ್ಳಿ. ಮೂಲ ವೇತನ ಬೇಸಿಕ್ ಪೇ ಅದು 51,480 ರೂಪಾಯಿಗೆ ಹೆಚ್ಚಾಗ್ತದೆ. ಅಂದರೆ ಡಬ್ಬಲ್ಗಿಂತನೂ ಜಾಸ್ತಿ ಆಗಲಿದೆ. ಸೊ ಈ ಹೆಚ್ಚಳದಿಂದ ತುಂಬಾ ಉಪಯೋಗ ಆಗಲಿದೆ. ಹಾಗೂ ಪಿಂಚಣಿಯಲ್ಲೂ ಕೂಡ ಯಾರಾದರೂ ಕೇಂದ್ರ ಸರ್ಕಾರದಿಂದ ಪೆನ್ಷನ್ ಪಡೆದುಕೊಳ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ 9,000 ರೂಪಾಯಿಯಿಂದ 25,740 ರೂಪಾಯಿವರೆಗೆ ಪೆನ್ಷನು ನೀವು ನೋಡ್ತಿರ್ಬೋದು. ಡಬಲ್ಗಿಂತನೂ ಜಾಸ್ತಿ, ಹತ್ತತ್ರ 3 ಪಟ್ಟು ಜಾಸ್ತಿ ಆಗಲಿದೆ ಪೆನ್ಷನ್ ಕೂಡ. ಹಾಗಾಗಿ ಇದೊಂದು ತುಂಬಾ ಒಳ್ಳೆಯ ಸಿಹಿ ಸುದ್ದಿಯಾಗಿದೆ. ಯಾಕಂದರೆ ಫಿಟ್ಮೆಂಟ್ ಪರ್ಫಾರ್ಮೆನ್ಸ್ ಮೇಲೆ ಕೊಡೋದಾಗಿದ್ದರೆ ಇಷ್ಟೊಂದು ಹೆಚ್ಚಳವನ್ನು ಕಾಣೋ ಸಿಗೋದಿಲ್ಲ. ಅದೇ 8ನೇ ವೇತನ ಆಯೋಗದ ರಚನೆ ಆಗಿರೋದ್ರಿಂದ ಸ್ಯಾಲ್ರಿಯಲ್ಲಿ ಮತ್ತು ಪೆನ್ಷನ್ ಎರಡರಲ್ಲೂ ಕೂಡ ಒಂದು 3 ಪಟ್ಟಷ್ಟು ಜಾಸ್ತಿ ಸ್ಯಾಲ್ರಿ ಮತ್ತು ಪೆನ್ಷನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಸೊ ಈ ವಿಷಯವನ್ನು ತಿಳಿದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು.